ಎಲ್ಲಿ ಇದ್ರ ಮೇಲೆ ಇದೆಯಾ? ಇದು ರಾಕ್ ಪೈಥಾನ್ ಅಂತ ಕರೀತಾರೆ. ಈ ಕಡೆ ಸುತ್ತಮುತ್ತಲಲ್ಲಿ ತುಂಬ ಹೆಬ್ಬಾವಿನ ಹಿಡಿದಿದ್ದೀನಿ. ಆದರೆ ನಿಮ್ಮನೆ ಬೆಡ್ರೂಮ್ ಇಂದ ಬಂದಿದ್ದು ನೋಡಿದ್ದೆ. ಈಗ ಬಾತ್ರೂಮ್ ಒಳಗಡೆ ಬಂದಿದೆ. ಹೆಂಗ್ ಬಂದಿದೆ ಗೊತ್ತಿಲ್ಲ. 4 5 ಅಡಿ ಹತ್ತಿರ ಇದೆ ಹೆಬ್ಬಾವಿ ಅಲ್ಲ? ಹೌದೌದು. ಹಂಪಿನಕಟ್ಟೆ ಸಮೀಪದ ರಿಂಗ್ ರೋಡ್ ಆಗಿದೆ. ಪಕ್ಕದಲ್ಲಿ ಒಂದು ತುಳಸಿ ಬಡಾವಣೆ. ಎಲ್ಲಿ ಸರ್ ನಿಮ್ಮ ಹೆಸರು? ಓಂಕಾರ. ಸರ್ ಇದು ಯಾವಾಗ ಆಗಿದೆ ಹೆಬ್ಬಾವು? ಯಾವಾಗ ಕಂಡಿದ್ದು? ನಿನ್ನೆ, ಇವತ್ತು ಸಾಯಂಕಾಲ 4:15ಕ್ಕೆ ಟಬ್ ಸೌಂಡ್ ಆಗಿದೆ. ಅಂದ್ರೆ ಬಾತ್ರೂಮಿಗೆ ಮುಚ್ಚಿರ್ತಾರಲ್ಲ ಮುಚ್ಚಳ, ಡಗ್ ಡಗ್ ಸೌಂಡ್ ಆಗಿದೆ. ಯಾರೋ ಬಾತ್ರೂಮಿಗೆ ಹೋಗಿರ್ಬೇಕು ಅನ್ಕೊಂಡಿದ್ದಾರೆ. ಆಮೇಲೆ ಈಗ 1 ಗಂಟೆ ಮುಂಚೆ ನೋಡಿದರೆ ಇದು ಹೆಬ್ಬಾವು ಮೇಲೋಗಿ ಸೆಲ್ಫಲ್ಲಿ ಕೂತಿದೆ. ವಿಷರಹಿತ ಹಾವು, ಪೈಲ್ವಾನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ಹಾವುಗಳಲ್ಲಿ ಇದು ಪೈಲ್ವಾನ್, ಶಕ್ತಿ ಜಾಸ್ತಿ. ಈಗೇನೋ ಸಣ್ಣಕ್ಕಿದೆ, ಅದು ಬೆಳೆದಿರೋ ರೀತಿಯಲ್ಲಿ ಒಂದು 8 ಅಡಿ 10 ಅಡಿ ಇದ್ರೆ ಒಬ್ರು ಕೈಯಲ್ಲಿ ಹಿಡಿಯಕ್ ಆಗಲ್ಲ. ಹೌದಾ? ಇದು ಹಳ್ಳ, ನದಿಗಳಾಗಿರ್ಬೋದು, ಗದ್ದೆಗಳಾಗಿರ್ಬೋದು, ಬಂಡೆ ರಾಶಿ ಆಗಿರ್ಬೋದು, ಅಥವಾ ಕೆರೆಗಳ ಸುತ್ತಮುತ್ತ ಆಗಿರ್ಬೋದು, ದೇಹದ ಬೆಳವಣಿಗೆ ತಕ್ಕಂಗೆ ಆಹಾರ ಹುಡ್ಕೊಂಡ್ ಬರ್ತವೆ. ಹಾಗಾಗಿ ಇದು ಒಂದು ಇಲಿ ಹೆಗಣ ಹುಡ್ಕೊಂಡ್ ಬಂದಿದೆ. ನಿಮ್ಮನೆ ಚೇಂಬರ್ ಇಂದ ಪೈಪ್ ಲೈನ್ ಇಂದ ಮೇಲ್ ಹತ್ತಿದೆ. ಡೋಬ್ಲೆಸ್ ಅಲ್ಲಿ ಅದು ಕಾಣಿಸ್ಕೊಂಡಿದೆ. ಸ್ನೇಕ್ ಅಂಡ್ ಶಿವಮೊಗ್ಗ, ಆ ಭಗವಂತ ಒಳ್ಳೇದು ಮಾಡಿ ಸಂಬಂಧಪಟ್ಟಾಗ ಕಾಡಿಗೆ ಬಿಡೋಂಥ ಅವಕಾಶ, ಅರಣ್ಯ ಇಲಾಖೆ ಸಮ್ಮುಖದಲ್ಲಿ ತಿಳಿಸಿ ಕಾಡಿಗೆ ಬಿಡೋಂಥ ಅವಕಾಶ ನಿಮ್ಮ ಕಡೆಯಿಂದ ಆಗಿದೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ. ಹಾಂ, ಅಪ್ಪ ಹೆಬ್ಬಾಗ ಕುಳ್ಕೊಂಡ್ಲೆ ಗೊತ್ತಿಲ್ಲಲ್ಲ. ಹೆಬ್ಬಾಗ ಕುಳ್ಕೊಂಡ್ಲೆ ಗೊತ್ತಿಲ್ಲ. ಚಿಕ್ಕ ಮಕ್ಕ ನಿಮ್ಮ ಕಡೆಯಿಂದ ಕೆಲವರು ಆಲ್ರೆಡಿ ಹೋಗಿರೋದು ಹೇಳಿ. ಓಕೆ